ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಆಗ್ಲೇ ಹೇಳಿದೆ ಮದುವೆ ಸಂಭ್ರಮದಲ್ಲಿ ಇದ್ದೀವಿ ಅಂತ. ನನಗೆ ಈಗಲೂ ಗೊತ್ತಾಗ್ತಿಲ್ಲ ಮದುಮಗಳು ನೀವ ಅಂತ. ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದೀರ ಮ್ಯಾಮ್, ಸೀರಿಯಸ್ಲಿ. ಇಲ್ಲ, ನಾನಿಬ್ಬರು ಹೇಳಲೇಬೇಕು. ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದ್ರೆ, ನಾವು ಆ ಕಾಲದವ್ರಲ್ವಾ, ಒಂಥರ ಓಲ್ಡ್ ಸ್ಕೂಲು. ಟೀಚರು ಸ್ಕೂಲಿಗೆ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ಟೀಚರ್ ಮುಂದೆ ಟೀಚರ್ಗಿಂತ ಮೊದಲು ಬಂದು ಕೂತ್ಕೊಳ್ಳೋರು ನಾವೇ. ಆ ಥರ ಬಾಬಿಯವರು ನಮ್ದು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಬಾಬಿಯವರು ಒಂದು ಗ್ರೂಪ್ ಮಾಡಿದ್ದಾರೆ. ಅಂದರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಇದೆಲ್ಲ ಒಬ್ಬರು ಮಿಸ್ ಔಟ್ ಆಗಬಾರ್ದಲ್ಲ, ಅದಕ್ಕೊಂದು ಗ್ರೂಪ್ ಮಾಡಿಬಿಡ್ತಾರೆ. ಆ ಗ್ರೂಪ್ನಲ್ಲಿ ಏನಂದ್ರು, ಇವತ್ತು ಎಲ್ರೂ ಒಂಥರ ಮದುವೆಗೆ ಹೋಗೋ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು, ಮದುವೆ ಮನೆಗೆ ಬಂದಿರೋರ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಅಂತ. ನಾವು ತುಂಬಾ ಡೆಡಿಕೇಟೆಡ್ ಆಗಿ ಇಬ್ರು ಮಾತಾಡ್ಕೊಳೋದು, ಯಾವ ಕಾಂಜೀವರಂ ಸೀರೆ ಉಟ್ಕೊಳ್ಳೋಣ, ನೀನ್ ಯಾವ ಕಾಲರ್ ಸೀರೆ, ನಾವು ಗ್ರೂಪ್ ಅಲ್ಲಿ ಮಾತಾಡ್ಕೊಂಡ್ರೆ ಈ ಸಣ್ಣ ಸಣ್ಣ ಹುಡುಗರೆಲ್ಲ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಮಾತಾಡ್ಕೊಳ್ಳೋದು. ಈ ಮಲ್ಗೆ ಹೂ ಮುಡ್ಕೊತಾ ಇದೀಯಾ, ಬಡವೆ ಹಾಕೋತಾ ಇದೀಯಾ, ಈ ತರ ಎಲ್ಲ ಮಾತಾಡ್ಕೊಂಡು ನಾವಿಬ್ರು ಬಂದ್ವಿ. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ನಾವು ಮದುವೆಗೆ ಬಂದಿರೋರು. ಮದುವೆ ಗಂಡು ಹೆಣ್ಣು ಸ್ವಲ್ಪ ಎದ್ ನಿಂತ್ಕೊಳ್ಳಿ. ಇವ್ರು ಇಷ್ಟು ಸಿಂಪಲ್ ಆಗಿ ಬಂದು, ನಾವು ಮದುವೆಗೆ ಬಂದಿರೋರ್ ತರ ಇಲ್ಲ, ಜಾತ್ರೆಗೆ ಬಂದಿರೋರ್ ತರ ನೀವ್ ಈ ತರ ನಮ್ಮನ್ನ ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗೆ ಗೊತ್ತಿದ್ದು, ನಮ್ ಡೆಡಿಕೇಶನ್ ನಿಮಗೆ ಗೊತ್ತಿದ್ದು, ನಮ್ಮನ್ನ ಹಿಂಗ್ ಮಾಡಬಾರ್ದಾಗಿತ್ತು ನೀವು. ಅವರಿಬ್ರು ಓಡೋಗಿ ಮದುವೆ ಆಗೋ ತರ ಇದ್ದಾರೆ. ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು, ಅಷ್ಟು ಸಿಂಪಲ್ ಆಗಿ ಬಂದವ್ರು. ಈ ತರ ನಮಗೂ ಹೇಳಿದ್ದಿದ್ರೆ ನಾವು ಯಾವ್ದ್ರಲ್ಲಿ ಇದ್ವೋ ನಾವು ಹಂಗೆ ಓಡ್ ಬರ್ತಾ ಇದ್ವಿ. ಅಯ್ಯೋ, ಎಷ್ಟು ಅಲಂಕಾರ ಮಾಡ್ಕೊಂಡಿದೀವಿ ಅಂದ್ರೆ, ಯಾರೋ ಬ್ರೈಡಲ್ ಮೇಕಪ್ ನೋಡ್ ಒಬ್ಬನ್ ಕರ್ಸಿಲ್ಲ ಅಷ್ಟೇ. ನಾವು ಇಲ್ಲೆಲ್ಲ ಮಾಡ್ಕೊಂಡ್ ಬಂದಿದೀವಿ, ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ ಬಂದ್ವಿ. ಬಾಬಿಯವರೇ, ಅಷ್ಟು ಡೆಡಿಕೇಟೆಡ್ ಕಲಾವಿದ್ರು ನಾವಿಬ್ರು. ಈ ಸಿನಿಮಾದಲ್ಲಿ ನನಗೆ ಮಾಧ್ಯಮದವರು ಬಹುಶಃ ನಾವು ತಿಂಗಳಿಗೆ ಒಂದು 4 ಸರಿಗಿಂತ ಜಾಸ್ತಿ ಸಿಗ್ತಾ ಇದೀವ, ಡೈಲಿ ಸಿಗ್ತಾ ಇದೀವ. ಅದಕ್ಕಿಂತಲೂ ಒಂದು ಅದೃಷ್ಟ ಏನಿದೆ ಒಬ್ಬ ಕಲಾವಿದೆಗೆ. ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಿಂದ ಆಚೆ ಬರ್ತಾ ನನ್ನ ರೂಮಲ್ಲಿ ನೋಡ್ತಾ ಇದ್ದೆ. ಈ ವರ್ಷ ನನಗೆ ಹೆಚ್ಚು ಕಡಿಮೆ ಒಂದು 3 ಶೀಲ್ಡ್ ಇದೆ ನನ್ನ ಮನೇಲಿ. ಅಂದರೆ ಅದು ಒಂದು ಕಾಟ ಇರೋದು ಒಂದು 50 ಡೇಸು 100 ಡೇಸ್ ಒಂದು ಶೀಲ್ಡು, ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿದು 50 ದಿನ ಪೂರೈಸಿದ್ದು, ಅದಾದಮೇಲೆ ಮಾದೇವ 25 ದಿನ ಪೂರೈಸಿದ್ದು, ಇತ್ತೀಚೆಗೆ ಎಕ್ಕ ಸಿನಿಮಾನು ಕೂಡ ನೆನ್ನೆನೋ ಇವತ್ತು 25 ದಿನ ಪೂರೈಸಿತು. ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದ್ದಾರಲ್ಲ, ಅದನ್ನ ನೋಡೋಕೆ ತುಂಬ ಖುಷಿ ಆಗುತ್ತೆ. ಅಂಥ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ. ಬಹುಶಃ ಆ ಸಾಲಿಗೆ ಸೇರುವಂಥ ಮತ್ತೊಂದು ಸಿನಿಮಾ ಅಂದರೆ ಅದು ಜಸ್ಟ್ ಮ್ಯಾರಿಡ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ತುಂಬ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ತುಂಬ ವಿಶೇಷವಾಗಿ ನೋಡುವಂಥ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನಗನ್ಸುತ್ತೆ. ಅದು ಬಿಕಾಸ್ ಆಫ್ ಬಾಬಿಯವರು. ಎಲ್ಲ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದು ಕಥೆಯನ್ನು ಹೇಗೆ ನೋಡ್ತಾರೆ, ಅಥವಾ ಒಂದು ಸಂಸಾರನ ಹೇಗೆ ನೋಡ್ತಾರೆ, ಅಥವಾ ಒಬ್ಬ ಗಂಡ ಹೆಂಡತಿನ ಹೇಗೆ ನೋಡ್ತಾರೆ, ಒಂದು ಕುಟುಂಬದಲ್ಲಿರುವಂಥ ಎಲ್ಲ ಸಂಬಂಧಗಳನ್ನು ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನು ಮಾತ್ರ ನಮಗೆ ಗೊತ್ತಿದೆ. ಆದರೆ ಒಬ್ಬ ಮಹಿಳೆ ಅದನ್ನು ಯಾವ ದೃಷ್ಟಿಕೋನದಲ್ಲಿ ನೋಡಬಲ್ಲಳು ಅನ್ನುವಂಥ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರಿಡಲ್ಲಿ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಆ ಸೂಕ್ಷ್ಮತೆಯನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಅವ್ರಿಗಿರುವಂಥ ಡೆಡಿಕೇಶನ್ ಇದೆಯಲ್ಲ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಒಂದು ಅನುಮಾನ, ಹೇಗೆ ಮಾಡ್ತಾರೆ ಅಂತ. ಬಟ್ ನನಗೆ ಅವರು ಕತೆ ಹೇಳಿ, ಆ ಕಥೆಯ ಹೇಳುವಾಗ ಅವ್ರಿಗಿರುವಂಥ ಕಾನ್ಫಿಡೆನ್ಸ್ನ ನೋಡಿದ್ಮೇಲೆ ನನಗನ್ಸಿದ್ದು, ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ಆ್ಯಕ್ಟ್ ಮಾಡ್ತೀನಾ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಒಳ್ಳೆಯ ನಿರೀಕ್ಷೆ, ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು. ನೀವು ನಂಬಲ್ಲ, ಒಂದು ಸೀನಲ್ಲಿ ತುಂಬ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ ಸೀನನ್ನು ನನಗೆ ನರೇಟ್ ಮಾಡಬೇಕಾಗಿತ್ತು. ಮಾರನೇ ದಿನ ನಾವು ಶೂಟ್ಗೆ ಹೋಗಬೇಕಾಗಿತ್ತು. ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡ್ತೀನಿ. ಯಾಕಂದರೆ ಅದು ತುಂಬ ದೊಡ್ಡ ಸೀನ್ಗಳಿರುವಾಗ ಅವರು ಕನಸಿಗೆ ಅದು ನಿಲುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ.
ಬಾಬಿಯವ್ರು ನನಗೊಂದೇ ಮಾತು ಹೇಳಿದ್ರು, ನಾನು ನಿಮಗೆ ಸೀನನ್ನು ಓದಲ್ಲ, ನಿಮ್ಗೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದರು. ನೀವು ಸಿನಿಮಾ ರಿಲೀಸ್ ಆದಮೇಲೆ ಆ ಕ್ಯಾರೆಕ್ಟರ್ ಏನು ಮಾತಾಡಿರುತ್ತೆ ವಿತ್ ರೀ ರಿಕಾರ್ಡಿಂಗ್, ಆ ಡೈಲಾಗ್ನ ಲೆಂತು, ಆ ಮಾಡ್ಯುಲೇಷನ್ ಹೇಗಿರುತ್ತೆ, ಅದನ್ನು ವಿತ್ ರೀ ರಿಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ರು.